ಹಲೋ ಮಕ್ಕಳೇ, ಜ್ಞಾನಸ್ವರೂಪಿ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಧ್ಯಾಯ 11 ವಿದ್ಯುತ್ ಶಕ್ತಿಯ ಕುರಿತು ನಾವು ಅಧ್ಯಯನ ಮಾಡ್ತಾ ಇದ್ವಿ. ಕಳೆದ ಅವಧಿಯಲ್ಲಿ ನಾವು ಜೌಲನ ಉಷ್ಣೋತ್ಪಾದನಾ ನಿಯಮದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಈ ಅವಧಿಯಲ್ಲಿ ನಾವು ರೋಧಕಗಳ ವ್ಯವಸ್ಥೆಯ ರೋಧದ ಬಗ್ಗೆ ತಿಳಿಯೋಣ ಮಕ್ಕಳೇ. ರೋಧದ ವ್ಯವಸ್ಥೆಯಲ್ಲಿ ನಾವು ಎರಡು ರೀತಿಯಾಗಿ ರೋಧಕಗಳನ್ನು ವ್ಯವಸ್ಥೆಗೊಳಿಸ್ತೀವಿ. ನೋಡಿ, ರೋಧಕಗಳನ್ನು ಪರಸ್ಪರ ಸಂಯೋಜಿಸುವ ಎರಡು ವಿಧಾನಗಳಿವೆ. ಯಾವುವು ಎಂದರೆ, ಒಂದು ಸರಣಿ ಕ್ರಮದಲ್ಲಿ ಜೋಡಿಸಿದ ರೋಧಕ, ಇನ್ನೊಂದು ಸಮಾಂತರವಾಗಿ ಜೋಡಿಸಿರುವ ರೋಧಕಗಳು. ನೋಡಿ, ಸರಣಿ ಕ್ರಮದಲ್ಲಿ ಜೋಡಿಸಿದ ರೋಧಕ, ಮೂರು ರೋಧಕಗಳು ನಿಮಗೆ R1 ನೋಡಿ, R1, R2 ಮತ್ತು R3 ರೋಧಕಗಳನ್ನು ಕ್ರಮವಾಗಿ ಒಂದು ತುದಿಯಿಂದ ಇನ್ನೊಂದರ ತುದಿಗೆ ಸೇರಿಸುವ ಮೂಲಕ ಜೋಡಿಸಲಾಗಿದೆ. ಈ ಕ್ರಮವನ್ನು ನಾವು ಏನಂತ ಕರಿತೀವಿ? ಸರಣಿ ಕ್ರಮದಲ್ಲಿ ಜೋಡಿಸಿರುವ ರೋಧಕಗಳು ಎಂದು ಕರೆಯುತ್ತೇವೆ ಮಕ್ಕಳೇ. ಇದೊಂದು ವಿದ್ಯುತ್ ಮಂಡಲ ಗೊತ್ತಿದೆ ನಿಮಗೆ. ಇದು ಶುಷ್ಕ ಕೋಶ. ನಿಮಗೆ ಐ ಅಂದರೆ ವಿದ್ಯುತ್ ಪ್ರವಾಹ, ಇದು ಪ್ಲಗ್ ಕೀ, ಅಮ್ಮೀಟರು ಇವು ನಿಮಗೆ ರೋಧಕಗಳು R1, R2, R3 ಎನ್ನುವಂಥದ್ದು ಮಕ್ಕಳೇ. ಈಗ ಈ ಸರಣಿ ಜೋಡಣೆಯ ಕುರಿತು, ಸರಣಿ ಜೋಡಿಸಿರುವ ಕ್ರಮಗಳು ಹೇಗೆ ಕೆಲಸ ಮಾಡ್ತವೆ ಅನ್ನುವುದರ ಕುರಿತು ಒಂದು ಚಟುವಟಿಕೆಯನ್ನು ನಾವು ಅಭ್ಯಾಸ ಮಾಡೋಣ ಅಂತ ಮಕ್ಕಳೇ. ಚಟುವಟಿಕೆ 11.4. ನೋಡಿ, ಅವರಿಗೆ ಒಂದಕ್ಕೊಂದು ಸಂಬಂಧಪಟ್ಟಿದೆ ಅನ್ನೋದನ್ನ ಚಟುವಟಿಕೆಯ ಮೂಲಕ ನೋಡೋಣ. ಈಗ ನಿಮಗೆ ಒಂದು ವಿಡಿಯೋ ತೋರಿಸ್ತೇನೆ, ಜಸ್ಟ್ ನೋಡಿ. ಕಾಣ್ತದ ಇಲ್ವಾ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ R1, R2, R3 ಮೂರು ರೋಧಕಗಳನ್ನು ಇದು ಹಳದಿ ಬಣ್ಣದ್ದು ಕಾಣ್ತಾ ಉಂಟಲ್ವಾ, ಅದನ್ನು ಮಲ್ಟಿಮೀಟರ್ ಅಂತ ಹೇಳ್ತಾರೆ. ಅದು ವೋಲ್ಟ್ಮೀಟರ್ ಆಗಿ ಕೂಡ ಕೆಲಸ ಮಾಡ್ತದೆ ಅಥವಾ ಅಮ್ಮೀಟರ್ ಆಗಿ ಕೂಡ ಕೆಲಸ ಮಾಡ್ತದೆ. ಇಲ್ಲಿ ಕಾಣುವಂತಹದ್ದು ಇದು ಬ್ಯಾಟರಿ, ಓಕೆ, ಮತ್ತೆ ಇದು ಸ್ವಿಚ್. ಈಗ ನೋಡಿ, ಜಸ್ಟ್ ನೀವು ಮಲ್ಟಿಮೀಟರ್ ಅನ್ನು ನೋಡಿ, ಹಳದಿ ಬಣ್ಣದ ಇದನ್ನು ನೋಡಿ. ಈಗ ಅದರ ಪ್ಲಸ್ ಮತ್ತು ಮೈನಸ್ ಬಿಂದುವನ್ನ ಅವನು R1, R2, R3 ಇಟ್ಟು ನೋಡ್ತಾ ಇರ್ತಾನೆ. ಆಗ ಮಲ್ಟಿಮೀಟರ್ ಜಸ್ಟ್ ಅಬ್ಸರ್ವ್ ಮಾಡಿ ಎಷ್ಟು ಅದರ ಮೆಜರ್ಮೆಂಟ್ ಬರ್ತದೆ ಅಂತ ಹೇಳಿ. ವಿದ್ಯುತ್ ಪ್ರವಾಹವನ್ನು ನೋಡಿ, ವಿದ್ಯುತ್ ಪ್ರವಾಹ ಯಾವ ರೀತಿ. ಈಗ ಸದ್ಯಕ್ಕೆ ಅವರು ಕರೆಂಟ್ ಕಂಡು ಹಿಡಿಯುವುದು ಕರೆಂಟ್ ನೋಡಿ, ಎಷ್ಟು ಬಂತು? 0.30. ಎರಡನೇದ್ರಲ್ಲಿ ಕೂಡ ಅಷ್ಟೇ ಬಂತು, ಹಾಗೆಯೇ ಮೂರನೇದ್ರಲ್ಲಿ ಕೂಡ ಅಷ್ಟೇ ಬಂತು. ಈಗ ಸ್ವಿಚ್ ಅನ್ನು ಆಫ್ ಮಾಡಿದ್ರೆ ಅಷ್ಟೇ. R1, R2, R3 ಅಂತ ಹೇಳಿ ಜಸ್ಟ್ ತೋರಿಸ್ತಾ ಇದ್ದಾನೆ. ಓಕೆ, ಈ ಚಟುವಟಿಕೆಯಿಂದ ನಮಗೆ ಏನ್ ತಿಳಿಯುತ್ತದೆ? ಕರೆಂಟ್ ಅಂದ್ರೆ ವಿದ್ಯುತ್ ಪ್ರವಾಹವು ಮೂರು ರೋಧಕಗಳಲ್ಲಿಯೂ ಸಹಿತ ಒಂದೇ ರೀತಿಯಾಗಿರುತ್ತದೆ, ಅಂದರೆ ಸಮನಾಗಿರುತ್ತದೆ ಮಕ್ಕಳೇ. ಯಾವ್ದ್ರಲ್ಲಿ ಇರ್ತದೆ? R1 ಅಲ್ಲಿ ಇರ್ತದೆ, R2 ಅಲ್ಲಿ ಇರ್ತದೆ, R3 ಅಲ್ಲಿ ಇರ್ತದೆ ಅಂತ ಹೇಳಿ. ಇದು ಚೇಂಜ್ ಆಗುವುದಿಲ್ಲ. ಸರಣಿ ಕ್ರಮದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕರೆಂಟ್ ಅಂದ್ರೆ ವಿದ್ಯುತ್ ಪ್ರವಾಹ ಚೇಂಜ್ ಆಗುವುದಿಲ್ಲ. ಎಲ್ಲದರಲ್ಲಿ ಒಂದೇ ಸಮಾನ ರೀತಿಯಲ್ಲಿ ವಿದ್ಯುತ್ ಪ್ರವಾಹ ಹರಿತದೆ ವಿದ್ಯುತ್ ಮಂಡಲದಲ್ಲಿ. ಇಷ್ಟು ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ನಾವು ಇನ್ನೊಂದು ಚಟುವಟಿಕೆಗೆ ಹೋಗೋಣ. ಜಸ್ಟ್ ತೋರಿಸ್ತಾ ಇದ್ದಾರೆ. ಇದು R1, R2, R3 ಅಂತ ಹೇಳಿ. ಇದು ಸ್ವಿಚ್ ನೋಡಿ, ಐ ಅನ್ನೋದು ಕರೆಂಟ್, ರಟ್ಟಿಗೆ ಅಂಟಿಸಿ ಏನೋ ಮಾಡಿದ್ದಾರೆ ಇಲ್ಲಿ. ಅದಕ್ಕೆ ಬ್ಯಾಟ್ರಿ,
ಅದು ಮಲ್ಟಿಮೀಟರ್. ನಾನು ಆಗಷ್ಟೇ ಹೇಳಿದೆ ಅಲ್ವಾ, ಮಲ್ಟಿಮೀಟರ್ ವೋಲ್ಟ್ ಮೀಟರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತದೆ, ಹಾಗೆ ಯಾವ್ದ್ರ ತರ, ಇದ್ರ ತರ ಅಂದ್ರೆ ಆಮೀಟರ್ ಆಗಿ ಕೂಡ ಕೆಲಸ ನಿರ್ವಹಿಸ್ತದೆ. ಇದು ಬ್ಯಾಟ್ರಿ, ಹಳದಿ ಬ್ಲೂ ಕಲರ್ ಇದು ಬ್ಯಾಟ್ರಿ. ಕೆ ಅಂತ ಕಾಣ್ತಾ ಉಂಟಲ್ಲ, ಅದು ಪ್ಲಗ್ ಕೀ. ಈಗ ನೋಡಿ, ಈಗ ಏನಾಗ್ತದೆ, ವೋಲ್ಟ್ ಮೀಟರ್ ಅಂದ್ರೆ ವೋಲ್ಟ್ ಮೀಟರ್ ಅಲ್ಲಿ ಏನಾಗ್ತದೆ ನೋಡಿ, ಮೊದಲ ರೋಧಕದಲ್ಲಿ 1.04 ಬಂತು ವೋಲ್ಟೇಜ್ ಅಲ್ವಾ, ವಿಭವಾಂತರ. ವೋಲ್ಟೇಜ್ ಅಂತ ಹೇಳಿದ್ರೆ ವಿಭವಾಂತರ. ಎರಡನೇದಲ್ಲಿ 1.10 ಬಂತು. ಈಗ ಇನ್ನೊಮ್ಮೆ ಮೂರನೇದಕ್ಕೆ ಇರ್ತಾರೆ, ಆಗ 1.09 ಬಂತು. ಇದರಲ್ಲಿ ಸಮವಾಗಿದೆಯಾ? ಇಲ್ಲ ಅಲ್ವಾ. ವಿಭವಾಂತರದಲ್ಲಿ ಏನಿದೆ? ಹೆಚ್ಚು ಕಡಿಮೆ ಇದೆ. ಅಂದರೆ ವಿದ್ಯುತ್ ವಿಭವಾಂತರ ವಿ ಅನ್ನೋದು ಏನ್ ಮಾಡ್ತೇವಲ್ವಾ, ಅದು V1, V2, V3 ವಿಭವಾಂತರಗಳ ಮೊತ್ತಕ್ಕೆ ಸಮವಾಗಿರ್ತದೆ ಅನ್ನೋದು, ಆಯ್ತಾ, ಎಂಬುದನ್ನು ಗಮನಿಸಿರ್ಬಿಡಿ. ಇದು ಸರಣಿಯಲ್ಲಿನ ರೋಧಕಗಳ ಸರಣಿ ಸಂಯೋಜನ ವಿಭವಾಂತರ ವೈಯಕ್ತಿಕ ರೋಧಕಗಳ ವಿಭವಾಂತರದ ಮೊತ್ತಕ್ಕೆ ಸಮವಾಗಿರುತ್ತದೆ ಅನ್ನೋದನ್ನ ಈ ಚಟುವಟಿಕೆ ನಮಗೆ ತಿಳಿಸುತ್ತದೆ. ನೋಡಿ ಮಕ್ಕಳೇ, ಈ ಎರಡು ಚಟುವಟಿಕೆಗಳನ್ನು ಗಮನಿಸಿದಾಗ, ಚಟುವಟಿಕೆ 11.4 ಗಮನಿಸಿದಾಗ ನಮಗೆ ಈ ಸರಣಿ ರೋಧಕದಲ್ಲಿ ಜೋಡಿಸಿರುವ ರೋಧಕಗಳ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವು ಒಂದೇ ರೀತಿಯಾಗಿರುತ್ತದೆ ಅಥವಾ ಸಮನಾಗಿರುತ್ತದೆ, R1, R2, R3ಗಳಲ್ಲಿ ಸಮನಾಗಿರುತ್ತದೆ ಎನ್ನುವುದನ್ನು ತಿಳಿಸಿಕೊಡುತ್ತದೆ. ಅದೇ ರೀತಿ ಚಟುವಟಿಕೆ 11.5 ನಾವು ಗಮನಿಸಿದಾಗ ವಿಭವಾಂತರವು I1 ಅಂದರೆ R1 ರೋಧಕದ ತುದಿಗಳ ನಡುವಿನ ವಿಭವಾಂತರವನ್ನು V1 ಅಂತೇಳಿ ಕರಿತೀವಿ. R2 ರೋಧಕದ ನಡುವಿನ ವಿಭವಾಂತರವನ್ನು V2 ಅಂತೇಳಿ ಕರಿತೀವಿ. R3 ರೋಧಕದ ನಡುವಿನ ವಿಭವಾಂತರವನ್ನು V3 ಅಂತೇಳಿ ಕರಿತೀವಿ. ಮಂಡಲದ ಒಟ್ಟು ವಿಭವಾಂತರ ವಿಯು, ಹೌದಾ, ವಿಭವಾಂತರ ವಿಯು V1, V2, V3ಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತೇಳಿ ಕಲಿತೀವಿ ಅಲ್ವಾ ಮಕ್ಕಳೇ. ನೋಡಿ, ಮಂಡಲದ ವಿಭವಾಂತರ ವಿಯು ಅಲ್ವಾ. ನೋಡಿ, ನಾವು ಚಟುವಟಿಕೆ 5 ಮೂಲಕ ಗಮನಿಸಿದ್ದೇನೆಂದರೆ V1, V2 ಪ್ಲಸ್ V3 ಈ ಮೂರು ವಿಭವಾಂತರವು ಬೇರೆ ಬೇರೆಯಾಗಿರುತ್ತದೆ. ಈ ಮೂರು ವಿಭವಾಂತರಗಳು ಮಂಡಲದ ವಿಭವಾಂತರವು V1, V2, V3 ವಿಭವಾಂತರಗಳ ಮೊತ್ತಕ್ಕೆ ಏನಾಗಿರುತ್ತದೆ? ಸಮನಾಗಿರುತ್ತದೆ ಎನ್ನುವಂಥದ್ದನ್ನ ನಾವು ಗಮನಿಸಿದ್ವಿ ಅಲ್ವಾ ಮಕ್ಕಳೇ. ಬನ್ನಿ, ಈಗ ಈ ಒಂದು ಸರಣಿ ಜೋಡಣೆಗೆ ನಾವು ಓಮ್ನ ನಿಯಮವನ್ನು ಅನ್ವಯಿಸಿದಾಗ V IR ಆಗುತ್ತದೆ ಅಲ್ವಾ, IR. ಈಗ ನೋಡಿರಿ, ಮೂರು ರೋಧಕಗಳಿಗೆ ಓಮ್ನ ನಿಯಮವನ್ನು ಪ್ರತ್ಯೇಕವಾಗಿ ಅನ್ವಯಿಸಿದಾಗ ನಾವು ಏನು ಕಂಡುಹಿಡಬೇಕು? V1, ಹೌದಾ. ಮೂರು ರೋಧಕಗಳಿಗೆ ಪ್ರತ್ಯೇಕವಾದ ವೋಲ್ಟ್ ಮೀಟರನ್ನು ಜೋಡಿಸಿರ್ತೀವಿ. ಮೂರು ರೋಧಕಗಳು ಸಹಿತ ಪ್ರತ್ಯೇಕವಾದ ವಿಭವಾಂತರವನ್ನು ಹೊಂದಿರ್ತವೆ ಅಲ್ವಾ. ಹಾಗಾಗಿ V1 IR1 ಅಲ್ವಾ. R1ನ ರೋಧಕ ಎಷ್ಟೈತಿ ವಿಭವಾಂತರ ಅಂತೇಳಿ ಕಂಡುಹಿಡಬೇಕು ನಾವು. ಮತ್ತು V2 IR2 ಅಂದರೆ R2 ರೋಧಕದ ವಿಭವಾಂತರ ಎಷ್ಟೈತೆ ಅಂತೇಳಿ ಕಂಡುಹಿಡಬೇಕು ನಾವು. ಮತ್ತು V3 IR3 ಅಲ್ವಾ. ಈ ಮೂರನ್ನು ನಾವು ಸಂಯೋಜಿಸಿದಾಗ ಏನಾಗುತ್ತದೆ? IR, V ಅಂದರೆ ಓಮ್ನ ನಿಯಮದ ಪ್ರಕಾರ V ಅಂದರೆ IR ಅಲ್ವಾ. IR V1 ಅಂದರೆ IR1. ನಿಮಗೆ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ. V1 IR1 ಅಲ್ವಾ. V2
IR2, V3 ಈಸ್ ಈಕ್ವಲ್ ಟು IR3 ಅಲ್ವಾ. ಇವು ಏನಪ್ಪ ಅಂತಂದರೆ ವಿಗೆ ಸಮ ವಿ ಈಸ್ ಈಕ್ವಲ್ ಟು IR ಅಂತೀವಲ್ಲ, ಅದಕ್ಕೆ ಸಮವಾಗಿರುತ್ತದೆ. ಇಲ್ಲಿ ವಿ ಅಂದರೆ IR, ಹೌದಾ? ವಿ ಅಂದರೆ IR. IR ಈಸ್ ಈಕ್ವಲ್ ಟು IR1 ಪ್ಲಸ್ IR2 ಪ್ಲಸ್ IR3ಗೆ ಸಮನಾಗಿರುತ್ತದೆ. ಇದು ವಿಭವಾಂತರ ಆಯಿತು, ಮಂಡಲದ ವಿಭವಾಂತರ. ಒಂದು ವೇಳೆ ಸರಣಿ ಜೋಡಣೆಯಲ್ಲಿ ರೋಧಕವನ್ನು ಕಂಡುಹಿಡಿಬೇಕಪ್ಪ ಅಂತಂದರೆ, ರೋಧಕ ಏನಿದು IR ಅಂದರೆ RS ಅಂತ ತಗೊಳ್ತೀವಿ. ಇದನ್ನ RS ಅಂದರೆ ಸಿರೀಸ್ ಅಥವಾ ಸರಣಿ ಜೋಡಣೆ. RS ಈಸ್ ಈಕ್ವಲ್ ಟು ಮಂಡಲದ ಸರಣಿ ಜೋಡಣೆಯಲ್ಲಿ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಯುವುದು. R1 ಪ್ಲಸ್ R2 ಪ್ಲಸ್ R3ಗೆ ಸಮವಾಗಿರುತ್ತದೆ. ಬಹಳಷ್ಟು ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ ಸಂಯೋಜನೆಯ ರೋಧ R ವೈಯಕ್ತಿಕ ರೋಧಗಳಾದ R1, R2, R3ಗಳ ಮೊತ್ತಕ್ಕೆ ಏನಾಗಿರುತ್ತದೆ? ಸಮನಾಗಿರುತ್ತದೆ. ಮತ್ತು ಯಾವುದೇ ಒಂದು ರೋಧ ಅಂದರೆ R1 ಅಥವಾ R2 ಅಂತ ತೆಗೆದುಕೊಂಡಾಗ ಅದಕ್ಕಿಂತ ಹೆಚ್ಚಾಗಿರುತ್ತದೆ ಮಕ್ಕಳೇ. ಬನ್ನಿ, ಇದರ ಮೇಲೆ ಒಂದು ಸಮಸ್ಯೆ ಇದೆ. 20 ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು ಒಂದು ವಿದ್ಯುತ್ ದೀಪ ಮತ್ತು 4 ಓಮ್ನ ರೋಧಕವನ್ನು 6 ವೋಲ್ಟ್ನ ಶುಷ್ಕ ಕೋಶಕ್ಕೆ ಜೋಡಿಸಿದೆ. ಮಂಡಲದ ಒಟ್ಟು ರೋಧ, ಮಂಡಲದಲ್ಲಿ ಪ್ರವೇಶಿಸುತ್ತಿರುವ ವಿದ್ಯುತ್ ಪ್ರವಾಹ, ವಿದ್ಯುತ್ ದೀಪ ಹಾಗೂ ವಾಹಕದ ತುದಿಗಳ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ ಮಕ್ಕಳೇ. ಬನ್ನಿ, ಇದರ ಒಂದು ಸಮಸ್ಯೆಯನ್ನು ತಿಳಿದುಕೊಳ್ಳೋಣಂತೆ. ನೋಡಿ, ನಿಮಗೆ ಮೊದಲು ಫಸ್ಟ್ ದತ್ತವನ್ನು ಬರೆದುಕೊಳ್ಳುತ್ತೇನೆ. ದತ್ತ ಏನಿದೆ? ವಿದ್ಯುತ್ ಬಲ್ಬ್ನ ರೋಧವನ್ನು R1 ಅಂತ ತೆಗೆದುಕೊಳ್ಳೋಣ. R1 ಈಸ್ ಈಕ್ವಲ್ ಟು 20 ಓಮ್ ಇದೆ. ಮತ್ತು ವಾಹಕದ ನಡುವಿನ ವಿಭವಾಂತರ, ವಾಹಕ ಇಲ್ಲಿದೆಯಲ್ಲ, ಇದರ ರೋಧ R2 ಈಸ್ ಈಕ್ವಲ್ ಟು 4 ಓಮ್ ಆಗಿದೆ ಮಕ್ಕಳೇ, ಅಲ್ವಾ? ಈಗ ನಾವು ಏನು ಕಂಡುಹಿಡಬೇಕು? ಮಂಡಲದ ಒಟ್ಟು ರೋಧವನ್ನು ನಾವು ಕಂಡುಹಿಡಿಯಬೇಕು. ಮಂಡಲದ ಒಟ್ಟು ರೋಧ ಅಂದರೆ ನೋಡಿರಿ, ಮಂಡಲದ ಒಟ್ಟು ರೋಧ ಅಂದರೆ ನಾವು ಈಗ ತಾನು ಹೇಳಿದ್ವಿ RS ಈಸ್ ಈಕ್ವಲ್ ಟು R1 ಪ್ಲಸ್ R2 ಅಂದರೆ ಈಸ್ ಈಕ್ವಲ್ ಟು R1 ಅಂದರೆ 20 ಓಮ್ ಪ್ಲಸ್ R2 ಅಂತಂದರೆ 4 ಓಮ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತದೆ? 24 ಓಮ್ ಆಗುತ್ತದೆ ಮಕ್ಕಳೇ. ಬನ್ನಿ, ನಿಮಗೆ ಇನ್ನೊಂದು ಬಾರಿ ಇದನ್ನು ತಿಳಿಸಿಕೊಡುತ್ತೇನೆ. ನೋಡಿ, ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಬೇಕಂತ ಹೇಳಿದ್ರೆ ಒಟ್ಟು ರೋಧ ಈಸ್ ಈಕ್ವಲ್ ಅಂದರೆ RS ಈಸ್ ಈಕ್ವಲ್ ಟು R1 ಪ್ಲಸ್ R2 ಅಲ್ವಾ? R2 ಈಸ್ ಈಕ್ವಲ್ ಟು R1 ಅಂದರೆ 20 ಓಮ್ ಇದೆ ಪ್ಲಸ್ R2 ಅಂದರೆ 4 ಓಮ್ ಇದೆ. ಈಸ್ ಈಕ್ವಲ್ ಟು ಎಷ್ಟಾಯಿತು? ಎಲ್ಲನೂ 24 ಓಮ್ ಆಗುತ್ತದೆ. ಅಂದರೆ ಮಂಡಲದ ಒಟ್ಟು ರೋಧ 24 ಓಮ್ ಆಯಿತು ಮಕ್ಕಳೇ. ಈಗ ನಾವೇನು ಕಂಡುಹಿಡಬೇಕು? ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಅಂದರೆ I ಈಸ್ ಈಕ್ವಲ್ ಟು ವಿ ಬೈ RS ಅಂದರೆ ಸಿರೀಸ್ ಇಲ್ಲಿದೆ ಅಲ್ವಾ? ಇದು ನೋಡಿರಿ, ವಿ ಅಂದರೆ 6 ವೋಲ್ಟ್ ಇದೆ, 6 ಡಿವೈಡೆಡ್ ಬೈ RS ಅಂದರೆ 24 ಓಮ್, 24 ಓಮ್ ಇದೆ.
ನೋಡಿರಿ 24ರಿಂದ 6 ಭಾಗಿಸಲು ಸಾಧ್ಯ ಇಲ್ಲ. ಏನು ಮಾಡ್ತೀವಿ, ಪಾಯಿಂಟ್ ಕೊಟ್ಟು 0 ಇಳಿಸ್ಕೊಂತೀವಿ, 60 ಆಯಿತು. ಅವಳ 24 ಎರಡಲೇ ಎಷ್ಟಾಯ್ತು, 24 ಎರಡಲೇ 48, 12 ಉಳಿತು. ಮತ್ತು 0 ಇಳಿಸ್ಕೊಂತೀವಿ, 120 ಆಯಿತು. 24 ಐದಲೇ 120. ಹಾಗಾಗಿ I ಎಷ್ಟು ದೊರೆಯುತ್ತದೆ ನಮಗೆ, ಬನ್ನಿ ಮಕ್ಕಳೇ ನೋಡಿ, RS R1 + R2 ಅಂತಿತ್ತ. ಅಂದರೆ 20 + 4 = 24. I ಕಂಡುಹಿಡಿಬೇಕಾಯ್ತು. I V/RS ಅಂತ ತಗೊಂಡಿದ್ವಿ. 6/24 = 0.25 ಆಂಪಿಯರ್. I ಅಲ್ವಾ. ಈಗ ನಾವು ಮತ್ತೆ ಏನು ಕಂಡುಹಿಡ್ರಿ ಅಂತ ಹೇಳಿದ್ರೆ, ವಿದ್ಯುತ್ ದೀಪ ಮತ್ತು ವಾಹಕದ ತುದಿಗಳ ನಡುವಿನ ವಿಭವಾಂತರ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ವಿದ್ಯುತ್ ದೀಪದ ವಿಭವಾಂತರವನ್ನು ನಾವು V1 ಅಂತ ತೆಗೆದುಕೊಳ್ಳೋಣ. V1 ನೋಡಿರಿ IR1 ಅಲ್ವಾ. IR1 ನೋಡಿರಿ, I ಅಂದರೆ 0.25 ಆಂಪಿಯರು ಇಂಟು R1 ಅಂದರೆ 20 ಓಮ್. ಇದನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ದೊರೆಯುವಂಥ ಆನ್ಸರ್ ಏನಾಗಿರುತ್ತದೆ, 5 ವೋಲ್ಟ್ ಆಗಿರುತ್ತದೆ ಮಕ್ಕಳೇ. ನೆಕ್ಸ್ಟು V2 ಕಂಡುಹಿಡಿಯೋಣ. V2 IR2 ಅಂತೇಳಿ ಕರಿತೀವಿ. IR2 ನೋಡಿ, I ಅಂದರೆ 0.25 ಆಂಪಿಯರ್ ಇಂಟು R2 ಅಂದರೆ 4 ಓಮ್ ಇದೆ, ಎಷ್ಟು ಬರುತ್ತದೆ, 1 ವೋಲ್ಟ್ ನಮಗೆ ಉತ್ತರ ದೊರೆಯುತ್ತದೆ ಮಕ್ಕಳೇ. ಬನ್ನಿ ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿದೆ. 2 ವೋಲ್ಟ್ನ 3 ಶುಷ್ಕ ಕೋಶಗಳು, ಒಂದು ರೋಧಕ 5 ಓಮ್, ಒಂದು ರೋಧಕ 8 ಓಮ್, ಒಂದು ರೋಧಕ 12 ಓಮ್ ಹಾಗೂ ಪ್ಲಗ್ ಕೀ ಇವುಗಳನ್ನು ಸರಣಿ ಕ್ರಮದಲ್ಲಿ ಸಂಯೋಜಿಸಿದ ಒಂದು ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ರಚಿಸಿ ಅನ್ನುವಂಥದ್ದು ಪ್ರಶ್ನೆ ಇದೆ. ನೋಡಿ, ಇಲ್ಲಿದೆ ನಿಮಗೆ ಉತ್ತರ. ನೋಡಿ, R1 R2 R3 ಇದು ನೀವು 2 ವೋಲ್ಟ್ ಸಾಮರ್ಥ್ಯದ 3 ಶುಷ್ಕ ಕೋಶಗಳನ್ನು ಜೋಡಿಸಿದಾಗ 6 ವೋಲ್ಟ್ ದೊರೆಯುತ್ತದೆ. ಇಲ್ಲಿ ಪ್ಲಗ್ ಕೀ ಇದೆ, ಇದರ ಒಂದು ರೇಖಾಚಿತ್ರವಾಗಿದೆ ಮಕ್ಕಳೇ. ಬನ್ನಿ ನಂತರದ ಪ್ರಶ್ನೆ ಯಾವ ರೀತಿಯಾಗಿದೆ. ರೋಧಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಅಮ್ಮೀಟರನ್ನು ಮತ್ತು 12 ಓಮ್ ರೋಧಕದ ತುದಿಗಳ ನಡುವಿನ ವಿಭವಾಂತರವನ್ನು ಅಳೆಯಲು ವೋಲ್ಟ್ ಮೀಟರನ್ನು ಜೋಡಿಸಿರಿ. ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ನಲ್ಲಿಯ ಸೂಚ್ಯಾಂಕ ಎಷ್ಟಿರಬಹುದು ಎನ್ನುವಂಥ ಪ್ರಶ್ನೆ ಇದೆ ಮಕ್ಕಳೇ. ನಿಮಗೆ ಈಗಾಗಲೇ ಏನು ವಿದ್ಯುತ್ ಮಂಡಲ ರಚಿಸಿದ್ರಲ್ಲ ಸರಣಿ ಕ್ರಮದಲ್ಲಿ, ಅದೇ ಪ್ರಶ್ನೆಗೆ ನೋಡಿ, ಇಲ್ಲಿ ಎಲ್ಲ R1 R2 R3ಗಳಿಗೆ ಒಂದು ವೋಲ್ಟ್ ಮೀಟರನ್ನು ಜೋಡಿಸಿಲ್ಲ. ಒಂದೊಂದು ರೋಧಕಕ್ಕೆ ಪ್ರತ್ಯೇಕವಾದ ವೋಲ್ಟ್ ಮೀಟರನ್ನು ಜೋಡಿಸಲಾಗಿದೆ. ಅದರಲ್ಲಿ 12 ಓಮ್ ರೋಧವನ್ನು ಹೊಂದಿರುವ ರೋಧಕಕ್ಕೆ ಜೋಡಿಸಿರುವ ವೋಲ್ಟ್ ಮೀಟರ್ನ ಸೂಚ್ಯಾಂಕ ಮತ್ತು ಅಮ್ಮೀಟರ್ನ ಸೂಚ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ಅಮ್ಮೀಟರ್ನ ಸೂಚ್ಯಾಂಕ ಎಂದರೆ ಮಕ್ಕಳೇ ನೋಡಿರಿ, I ಕಂಡುಹಿಡಿಬೇಕು, V ಕಂಡುಹಿಡಿಬೇಕಾಗಿದೆ. ಅಷ್ಟು ಕಂಡುಹಿಡಿಬೇಕಂದ್ರೆ ನಮಗೆ R ಸಿರೀಸ್ ಗೊತ್ತಿರಬೇಕು. RS R1 + R2 + R3 5 + 8 + 12 ಓಮ್ ಆಗಿರುತ್ತದೆ, 25 ಓಮ್ ಆಗುತ್ತದೆ ಮಕ್ಕಳೇ. ನೆಕ್ಸ್ಟ್ ನಾವು I ಕಂಡುಹಿಡಿಬೇಕು. I V/RS ಅಲ್ವಾ. V ಅಂದರೆ 6 ವೋಲ್ಟ್ ಗೊತ್ತಿದೆ, RS ಅಂದರೆ 25 ಓಮ್ ತೆಗೆದುಕೊಂಡ್ವಿ. ಇದನ್ನು ನಾವು ಭಾಗಿಸಿದಾಗ 0.24 ಆಂಪಿಯರ್ ಬರುತ್ತದೆ ಮಕ್ಕಳೇ. ನಂತರ ನಾವು ವಿಯನ್ನು ಕಂಡುಹಿಡಿಯಬೇಕು. ಇದು ವಿಭವಾಂತರದ ಸೂಚ್ಯಾಂಕವನ್ನು ಕಂಡುಹಿಡಬೇಕು. V IR3 12 ಓಮ್ ರೋಧಕವನ್ನು ಹೊಂದಿರುವ, ಇಲ್ಲಿ ಕೊಟ್ಟಿದ್ದಾರಲ್ಲ 12 ಓಮ್ ರೋಧಕ ಹೊಂದಿರುವ ತುದಿಗಳ ನಡುವಿನ ವಿಭವಾಂತರ ಅಂತ ಕೇಳಿದ್ರಲ್ಲ,
ಹಾಗಾಗಿ R3ಯನ್ನು ತೆಗೆದುಕೊಳ್ಬೇಕು. ಈಸ್ ಈಕ್ವಲ್ ಟು I ಅಂದರೆ 0.24 ಆಂಪಿಯರ್, R3 ಅಂದರೆ 12 ಓಮ್ ಇಲ್ಲಿದೆ. 12 ಓಮ್ ತೆಗೆದುಕೊಂಡಾಗ ಇದನ್ನು ನಾವು ಮಲ್ಟಿಪಲ್ ಮಾಡಿದಾಗ 2.88 ವೋಲ್ಟ್ ನಿಮಗೆ ಉತ್ತರ ದೊರೆಯುತ್ತದೆ ಮಕ್ಕಳೇ. ಇಲ್ಲಿಗೆವರೆಗೂ ತರಗತಿಯನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮ ತರಗತಿ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.